ನಮಸ್ಕಾರ. ನನ್ನ ಹೆಸರು ರವೀಂದ್ರ ಪಾಟೀಲ್ ಅಂತ ಹೇಳಿ. ನಾನು ಬಾಗಲಕೋಟೆ ಜಿಲ್ಲೆಯ ಧನುಕಾ ಕಂಪನಿಯ ಸೇಲ್ಸ್ ಆಫೀಸರ್. ನಾವು ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ನಮ್ಮ ರೈತರು ಟೈಜೋಮ್ ನಮ್ಮ ಧನುಕಾ ಕಂಪನಿಯ ಹೊಸ ಕಳೆನಾಶಕ ಕಬ್ಬಿನಲ್ಲಿ ಜೇಕು ಮತ್ತು ಗುಂಡೆಲಿಗಸ ಹುಲ್ಗಸ ಎಲ್ಲ ರೀತಿಯ ಕಸಗಳಿಗಾಗಿ ಒಂದೇ ಔಷಧಿ ಟೈಜೋಮ್. ಈ ಟೈಜೋಮ್ ಅನ್ನೋ ಪ್ರಾಡಕ್ಟನ್ನು ಟೈಜೋಮ್ ಪ್ರಾಡಕ್ಟ್ ಯೂಸ್ ಮಾಡಿದ ರೈತರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಟೈಜೋಮ್ ಯೂಸ್ ಮಾಡಿದ ಪ್ಲಾಟ್ದಲ್ಲಿ ನಾವಿದ್ದೀವಿ. ಟೈಜೋಮ್ ಯೂಸ್ ಮಾಡಿದ ರೈತರ ಹೆಸರು ಮತ್ತು ಅವ್ರ ಮೊಬೈಲ್ ನಂಬರ್ ಮತ್ತು ಅವರ ಅನಿಸಿಕೆ ಏನಂತ ಅವ್ರ ಬಾಯಿಂದಾನೆ ಕೇಳೋಣ. ಬನ್ನಿ ಸರ್. ನಮಸ್ಕಾರ ಕಾಕಾರಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ಮಹಾದೇವರಾಮಪ್ಪ ದಳವಾಯಿರಿ. ಹಾಂ ಸಾಕಿನ ಇಂಗಳಗಿ. ಹಾಂ ಸರ್. 895110 ಎಸ್ ಸರ್. 1104413. ಎಸ್ ಸರ್. ಸರ್, ನೀವಿದ ಧನುಕಾ ಕಂಪನಿದ ಟೈಜೋಮ್ ಅನ್ನೋದ ಮುಧೋಳ ಹಂದ್ರಾಳ ಸೀಡ್ ಸೆಂಟರ್ ಮುಧೋಳ ಅವ್ರ ಅಂಗಡಿಯಲ್ಲಿ ತೊಗೊಂಬಂದಿರಿ. ಈ ಟೈಜೋಮ್ ಉಪಯೋಗ ಮಾಡೋದ್ರಿಂದ ನಿಮಗೆ ಏನೇನು ಉಪಯೋಗ ಆತ್ರಿ? ಜೇಕ, ಕರಿಕಿ, ಗುಂಡ್ಯಾಲಿ, ಹಾಂ ರೀ. ಎಲ್ಲಾ ತರ ಕಸ, ಹೊಳ್ಳೆ, ಮಸಳಿ ಬಳ್ಳಿ ಎಲ್ಲಾ ಒಟ್ಟ 4-5 ದಿವಸದಾಗ ಸತ್ ಬಿಟ್ಟತೆ. 5-6 ದಿವಸದಾಗ ಬಿಟ್ಟತಿ. ಎಸ್ ಸರ್, ಥ್ಯಾಂಕ್ ಯು. ಈಗ ನಿಮ್ಮ ಹೊಲದಾಗ ಸರ್ ಎಷ್ಟು ಕಸ ಭಾಳ ಐತೇನ್ರಿ? ಭಾಳ ಐತ್ರಿ. ಹಾಂ. ನಿಮ್ಗೆ ಹೆಂಗ ಅನಿಸ್ತದೆ ಸರ್ ಈ ಪ್ರಾಡಕ್ಟ್ ಹೊಡಿದ್ರಿಂದ? ಈಗ ಏನಿಲ್ಲ 8-10 ಸಾವಿರ ಖರ್ಚು ಹಾಕಿತ್ರಿ ಅದು. ಹಾಂ ರೀ. ಈಗ ಸಿಳಿಮಿಳಿ 2100 ರೂಪಾಯಿ, 2100 ರೂಪಾಯಿ ಔಷಧದೊಳಗ ಕುಲ ಎಲ್ಲಾ ರೀತಿ ಕಸ ಕಂಟ್ರೋಲ್ ಮಾಡ್ಕೊಂಡು ಆತ್ರಿ. ಓಕೆ. ನಿಮ್ಗೆ ಇದು ಹೊಲದಾಗ ಉಪಯೋಗ ಮಾಡೋದ್ರಿಂದ ನಮ್ಮ ಟೈಜೋಮ್ ಅನ್ನೋ ಪ್ರಾಡಕ್ಟ್ ಟೈಜೋಮ್ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಖುಷಿ ಇದೆ ರೀ? ಖುಷಿ. ಬೇರೆ ರೈತರಿಗೆ ಹೇಳೋದಾದ್ರೆ ಸರ್ ಯಾವ್ಯಾವ ಸಹ ಕಂಟ್ರೋಲ್ ಆಗಿದಾವ ನಿಮ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ಟೈಜೋಮ್ ಉಪಯೋಗಿಸಬಹುದಾ ಬೇರೆ ರೈತರ? ಈಗ ಮಾಡ್ಬೋದು. ಜೇಕ, ಕರಿಕಿ, ಒಟ್ಟು ಕಸ, ಹೊಳ್ಳೆ, ಮಸಳಿ ಬಳ್ಳಿ, ಇಟ್ಗಾನಿ ಒಟ್ಟ ಏನು ಉಳಿಯಂಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಅದೇ ರೀತಿ ಈ ನಮ್ಮ ಟೈಜೋಮ್ ಉಪಯೋಗಿಸಿದ ಪ್ಲಾಟಿನ ಒಂದು ಸ್ವಲ್ಪ ವಿಡಿಯೋ ಮಾಡೋಣ, ಪ್ಲಾಟ್ ನೋಡೋಣ. ಬನ್ನಿ ಸರ್, ಯಾವ ರೀತಿ ಕಂಟ್ರೋಲ್ ಆಗಿದೆ ಅಂತ ಬರೀ ತೋರಿಸ್ರಿ. ಇದು ನೋಡಿ, ಇಲ್ಲಿ ನೋಡಿ ಎಲ್ಲ ಜೇಕಂತೂ ಎಲ್ಲ ಕಡೆನೂ ಕಂಟ್ರೋಲ್ ಆಗೈತೆ. ಅದಾದ ನಂತರ ಕೆರ್ಕಿ ಕೂಡ ನೋಡ್ರಿ. ಇಲ್ಲಿ ಕೆರ್ಕಿ ಎಷ್ಟಂದ್ರೆ ಹೈಯೆಸ್ಟ್ ಹೊಳಿನೇ ಐತಿ. ಇಲ್ಲಿ ಹೊಳಿ ದಂಡಿಗೆ ಇರೋದ್ರಿಂದ ಹೈಯೆಸ್ಟ್ ಕೆರ್ಕಿ ಈ ಹೊಲದಾಗ ಬೆಳಿತಿತ್ತು. ಕಮ್ಮಿ 2 ರಿಂದ 3 ಫುಟ್ ಈ ರೀತಿ ಹೈಟ್ ಇದ್ದಂಥ ಕೆರ್ಕಿ ಕೂಡ ಕಂಟ್ರೋಲ್ ಆಗೈತಿ. ಅದೇ ರೀತಿ ನಾವು ಇಲ್ಲಿ ನೋಡೋಣ, ಜೇಕ್ ಕೂಡ ನೋಡಿ ಬರೀ ಹೊಡೆದ ಟೈಜೋಮ್ ಉಪಯೋಗ ಮಾಡಿ 5 ದಿನ ಆಗೈತಿ. 5ನೇ ದಿನಕ್ಕೆ ಈ ರೀತಿ ಎಲ್ಲ ಜೇಕ್ ಕಂಟ್ರೋಲ್ ಆಗೈತೆ. ಇದೇ ರೀತಿ ಗುಂಡೆಲಿ ಕಸ, ಹುಲ್ಲುಗಸ ಎಲ್ಲ ರೀತಿಯ ಕಸಗಳನ್ನು ಕಂಟ್ರೋಲ್ ಮಾಡೈತಿ. ಸ್ವಲ್ಪ ಜೂಮ್ ಮಾಡಿ ಮುಂದಿನ ತಗೋ. ಓಕೆ. ಈ ರೀತಿ ನಮ್ಮ ಟೈಜೋಮ್ ಉಪಯೋಗ ಮಾಡೋದ್ರಿಂದ ನೀವು ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಪಡಿಬೋದು, ಖರ್ಚು ಕೂಡ ಕಮ್ಮಿ ಮಾಡ್ಕೋಬಹುದು. ಯಾಕಂದ್ರೆ ಈ ರೈತರು ಹೇಳಿದ ಪ್ರಕಾರ ಟೈಜೋಮ್ ಉಪಯೋಗಿಸೋದ್ರಿಂದ ಬರೀ 2100 ರೂಪಾಯಿ ಈ 1 ಎಕರೆ ಖರ್ಚು ಮಾಡಿದ್ದಾರೆ. ಅವರು ರೈತರನ್ನ ಕಸ ತೆಗಿಬೇಕಾಗಿ ಈ ರೀತಿ ಖರ್ಚು ಮಾಡಬೇಕಾದ್ರೆ 7 ರಿಂದ 8 ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು. ಈ ಪ್ಲಾಟಲ್ಲಿ ಬರೀ 2100 ರೂಪಾಯಲ್ಲಿ ಖರ್ಚು ಮಾಡಿದ್ರಿಂದ ಎಲ್ಲ ಜೇಕ, ಹುಲ್ಲುಗಸ ಎಲ್ಲ ಕಂಟ್ರೋಲ್ ಆಗೈತಿ. ಈ ರೀತಿ ಮಾಡೋದ್ರಿಂದ ಕಬ್ಬಿನ ಇಳುವರಿ ಕೂಡ ಜಾಸ್ತಿ ಬರ್ತೈತಿ, ಬೆಳವಣಿಗೆ ಕೂಡ ಚಲೋ ಆಗ್ತೈತಿ. ಈ ರೀತಿ ಹೇಳಿ ಇವತ್ತಿನ ಈ ಕೃಷಿ ಮಹೋತ್ಸವವನ್ನು ಮುಗಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.